ಹಾಯ್ ಹೆಲೋ ವೆಲ್ಕಮ್ ಟು ಲಾಲ್ಸ್ ಆಫ್ ಟೆಕ್ನಾಲಜಿ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ತೀನಿ ಫ್ರೆಂಡ್ಸ್. ನಾನು ತಮ್ಮನೇಲಲ್ಲಿ ಮತ್ತು ನನ್ನ ಟೈಟಲ್ ನೋಡಿದಂತೆ ನೀವು ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ತೀನಿ ಫ್ರೆಂಡ್ಸ್. ನಿಮ್ಮ ಡಿಲೀಟ್ ಆಗಿರೋ ಟೆಕ್ಸ್ಟ್ ಮೆಸೇಜ್ ಮತ್ತು ಫೋಟೋ ನಿಮ್ಮ ಡಿಲೀಟ್ ಆಗಿರೋ ಫೋನ್ ಎಷ್ಟಿರುತ್ತೋ ಯಾವ ರೀತಿಯಾಗಿ ನೀವು ನಿಮ್ಮ ಫೋನಿನಲ್ಲಿ ಸಿಂಪಲ್ ಒಂದು ಕ್ಲಿಕ್ನಲ್ಲಿ ಯಾವ ರೀತಿಯಾಗಿ ರಿಕವರ್ ಮಾಡ್ಬೋದು ಮತ್ತು ನಿಮ್ಮ ಡಿಲೀಟ್ ಆಗಿರೋ ಟೆಕ್ಸ್ಟ್ ಮೆಸೇಜ್ ಇರಲಿ, ಯಾವುದೇ ಮೆಸೇಜ್ ಆಗಿರಲಿ, ಇಲ್ಲಿ ಯಾವುದೇ ರೀತಿಯ ಹಿಸ್ಟ್ರಿ ಇರಲಿ, ಯಾವುದೇ ರೀತಿಯ ಫೋಟೋ ಇರಲಿ, ಯಾವುದೇ ರೀತಿಯ ವಿಡಿಯೋ ಆಗಲಿ, ಅದು ಯಾವ ರೀತಿಯಾಗಿ ರಿಕವರ್ ಮಾಡ್ಬೋದು, ಯಾವುದೇ ಆ್ಯಪ್ ಇಲ್ಲದೆ ಯಾವ ರೀತಿ ನಿಮ್ಮ ಫೋನಿನ ಸೆಟ್ಟಿಂಗ್ನಲ್ಲಿ ಯಾವ ರೀತಿ ರಿಕವರ್ ಮಾಡೋದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡೋ ಮುನ್ನ ನೀವು ಯಾವ್ದು ನಮ್ಮ ಚಾನಲ್ ಹಾಕ್ತೀರಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ನ ಎನೇಬಲ್ ಮಾಡ್ಕೊಳ್ಳಿ. ಇದೇ ರೀತಿ ಹೊಸ ವಿಡಿಯೋಗಳ ಅಪ್ಡೇಟ್ ಆಗಿ ಫ್ರೆಂಡ್ಸ್. ನೀವು ಫೇಸ್ಬುಕ್ ಪೇಜಲ್ಲಿ ನೋಡ್ತೀರಿ, ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ, ಹಾಗೆ ಪಕ್ಕದ ಬೆಲ್ಲೈಕನ್ನ ಎನೇಬಲ್ ಮಾಡಿಕೊಳ್ಳಿ. ಇದೇ ರೀತಿ ಹೊಸ ವಿಡಿಯೋಗಳ ಅಪ್ಡೇಟ್ ಆಗಿ ಫ್ರೆಂಡ್ಸ್. ಅದು ಯಾವ ರೀತಿಯಾಗಿ ಸೆಟ್ಟಿಂಗ್ ಮಾಡೋದು, ಯಾವ ರೀತಿ ನಿಮ್ಮ ಫೋನಿನಲ್ಲಿ ನಾನು ತಿಳಿಸ್ಕೊಡ್ತೀನಿ. ಇದೇ ರೀತಿ ಸೆಟ್ಟಿಂಗ್ ಮಾಡೋದು, ಅದು ಯಾವುದೇ ಆ್ಯಪ್ ಇಲ್ಲದೆ ಯಾವ ರೀತಿ ಸೆಟ್ಟಿಂಗ್ ಮಾಡೋದು, ಯಾವ ರೀತಿಯಾಗಿ ನಿಮ್ಮ ಫೋನ್ ಓಪನ್ ಮಾಡಬೇಕು, ಯಾವ ರೀತಿಯಾಗಿದೆ ಅಂತ ನಾನು ನಿಮ್ಮ ಫೋನಿನ ಸ್ಕ್ರೀನಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಒಂದು ಮಕ್ಕದ ಇಂಟ್ರೊಂದಿಗೆ ನಾನು ನಿಮ್ಮ ಫೋನಿನ ಸ್ಕ್ರೀನಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ನಿಮ್ಮ ಫೋನಿನ ಸ್ಕ್ರೀನಲ್ಲಿ ಫ್ರೆಂಡ್ಸ್. ಫ್ರೆಂಡ್ಸ್, ನಾನು ನನ್ನ ಫೋನನ್ನು ಓಪನ್ ಮಾಡಿಕೊಂಡಿದ್ದೇನೆ. ಓಪನ್ ಮಾಡಿಕೊಂಡ ನಂತರ ನೀವು ನೋಡ್ಬೋದು, ನಾನು ನಿಮಗೆ SMS ಆ್ಯಪನ್ನು ಓಪನ್ ಮಾಡಿಕೊಂಡು ನಾನು ನಿಮ್ಗೆ ತೋರಿಸ್ತೀನಿ. ಇಲ್ಲಿ ಇಷ್ಟು SMS ಇದೆ, ನಿಮಗೆ ಓಲ್ಡ್ SMS ಇಲ್ಲಿ ಅದನ್ನು ರಿಕವರ್ ಮಾಡಬೇಕಂದ್ರೆ ಸೆಟ್ಟಿಂಗ್ನಲ್ಲಿ ಹೋಗಿ ತೋರಿಸ್ತೀನಿ. ಯಾವುದೇ ರೀತಿಯಾದ ಸೆಟ್ಟಿಂಗ್ನಲ್ಲಿ ಯಾವುದೇ ರೀತಿಯ ಫೀಚರ್ ಇಲ್ಲ SMS ರಿಕವರ್ ಮಾಡ್ಕೊಳ್ಳೋಕ್ಕೆ ಫ್ರೆಂಡ್ಸ್. ನೀವು ನೋಡ್ಬೋದು ಈ ರೀತಿಯಾಗಿರುತ್ತೆ. ಅದಕ್ಕಾಗಿ ನಾನು ನಿಮಗೆ ಒಂದು ಸೆಟ್ಟಿಂಗ್ ಹೇಳ್ತೀನಿ. ನಿಮ್ಮ ಫೋನಿನ ಸೆಟ್ಟಿಂಗ್ನಲ್ಲಿ ಓಪನ್ ಮಾಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ನಾನು ನನ್ನ ಫೋನಲ್ಲಿರೋ ಸೆಟ್ಟಿಂಗ್ ಆ್ಯಪನ್ನು ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಓಪನ್ ಮಾಡಿಕೊಂಡ ನಂತರ ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ ಏನು ಸರ್ಚ್ ಮಾಡಬೇಕು ಅಂತ ಫ್ರೆಂಡ್ಸ್. ನಿಮ್ಮ ಮೇಲೆ ಸ್ಕ್ರಾಲ್ ಮಾಡ್ಕೋಬೇಕಾಗುತ್ತೆ. ಸ್ಕ್ರಾಲ್ ಮಾಡಿಕೊಂಡ ನಂತರ ನಿಮ್ಮ ಪ್ರೊಫೈಲ್ ID ಇರುತ್ತೆ, ನೀವು ಅದರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ನೀವು ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದರ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಈ ಟೈಪ್ಸ್ ಕೋಡ್ಸ್ ಹತ್ತಿರುತ್ತೆ. ಇದು ಓಪೋ ಫೋನು ಈ ರೀತಿಯಾಗಿ ಬರುತ್ತೆ. ಇದನ್ನು ನೀವು ಓಪನ್ ಮಾಡಿಕೊಳ್ಬೇಕಾಗುತ್ತೆ. ಈ ರೀತಿಯಾಗಿ ಓಪನ್ ಮಾಡಿಕೊಂಡ ನಂತರ ಯಾವ ರೀತಿಯಾಗಿ ಮುಂದೆ ಬರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ಈ ರೀತಿಯಾಗಿ ಓಪನ್ ಆಗುತ್ತೆ. ಮತ್ತು ನೀವು ಉಳಿದ ಫೋನಲ್ಲಿ ಯಾವ ರೀತಿಯಾಗಿ ನೀವು ಸರ್ಚ್ ಮಾಡ್ಕೋಬೇಕಂದ್ರೆ ಇದರಿಂದ ಹೊರಬರಬೇಕಾಗುತ್ತೆ. ಇದು ಹೊರಬಂದ ನಂತರ ಸರ್ಚ್ ಆಪ್ಷನ್ ಹೋಗಬೇಕಾಗುತ್ತೆ. ಸರ್ಚ್ ಆಪ್ಷನ್ ಮೇಲೆ ಹೋದ ನಂತರ ನೀವೇನು ಮಾಡ್ಕೊಂಡ್ರೆ ಇಲ್ಲಿ ನಾನು ತೋರಿಸ್ತೀನಿ. ಹೊರಬಂದು ಸರ್ಚ್ ಬಾರ್ ಮೇಲೆ ಕ್ಲೌಡ್ ಅಂತ ನೀವು ಸರ್ಚ್ ಮಾಡ್ಕೊಳ್ಬೇಕಾಗುತ್ತೆ. ಕ್ಲೌಡ್ ಡ್ರೈವ್ ಮತ್ತು ಹೇಪಿ ಟೈಪ್ಸ್ ಕ್ಲೌಡ್ ಇರುತ್ತೆ. ಕ್ಲೌಡ್ ಡ್ರೈವ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ಕ್ಲಿಕ್ ಮಾಡಿಕೊಂಡಂತ ಅದ್ರ ಮೇಲೆ ಓಪನ್ ಆಗುತ್ತೆ. ಅದ್ರ ಮೇಲೆ ಓಪನ್ ಆದ ನಂತರ ಇಲ್ಲಿ ಕ್ಲೌಡ್ ಬ್ಯಾಕಪ್ ಅಂತ ಒಂದು ಆಪ್ಷನ್ ತೋರಿಸ್ತಾ ಇರುತ್ತೆ. ನೀವು ಕ್ಲೌಡ್ ಬ್ಯಾಕಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಕ್ಲಿಕ್ ಮಾಡಿಕೊಂಡ ನಂತರ ಆಟೋ ಬ್ಯಾಕಪ್ ಇರುತ್ತೆ. ಇದ್ರ ಮೇಲೆ ನೀವು ಎನೇಬಲ್ ಮಾಡ್ಕೊಳ್ಬೇಕಾಗುತ್ತೆ. ಇದು ಎನೇಬಲ್ ಮಾಡಿಕೊಂಡ ನಂತರ ಇದರಲ್ಲಿ ನೀವು ಓದ್ಕೋಬೋದು. ಬ್ಯಾಕಪ್ ಟು SMS ಆ್ಯಂಡ್ ಕ್ಲೌಡ್ ಹಿಸ್ಟ್ರಿ ಆ್ಯಂಡ್ ಸಿಸ್ಟಮ್ 7 ಡೇಸ್ ತನಕ ಇರುತ್ತೆ ಅಂತ ತೋರಿಸ್ತಾರೆ ಫ್ರೆಂಡ್ಸ್. ನೀವು ಏನಾದರೂ ಡಿಲೀಟ್ ಮಾಡಿದ್ರು ಅದನ್ನು 7 ಡೇಸ್ ತನಕ 1 ವೀಕ್ ತನಕ ಇರುತ್ತೆ ಅಂತ ಅವ್ರು ತೋರಿಸ್ತಾರೆ. ಮ್ಯಾನೇಜಿಂಗ್ ಯುವರ್ ಬ್ಯಾಕಪ್ ಅಂತ ತೋರಿಸ್ತಾರೆ. ಇದ್ರ ಮೇಲೆ ಕಾಲ್ ಲಾಂಗು ನೀವು ಯಾವುದಾದ್ರೂ ಫೋನ್ ನಂಬರ್ ಡಿಲೀಟ್ ಮಾಡಿದ್ರು ಇರುತ್ತೆ 7 ಡೇಸ್. ನೀವು SMS ಡಿಲೀಟ್ ಮಾಡಿರುತ್ತೆ. ನೀವು ಸೆಟ್ಟಿಂಗ್ನಲ್ಲಿ ಏನಾದರೂ ಚೇಂಜಸ್ ಮಾಡಿದರೆ ಇರುತ್ತೆ ತೋರಿಸಿ ಸ್ಟಾರ್ಟ್ ಅಂತ ಕೊಡಬೇಕಾಗುತ್ತೆ. ನಾನು ಸ್ಟಾರ್ಟ್ ಅಂತ ಕೊಡ್ತೀನಿ. ಯು ಕಂಟಿನ್ಯೂ ಯುವರ್ ಬ್ಯಾಕಪ್ ತೋರಿಸಿದೆ. ಈ ರೀತಿಯಾಗಿ ಕಂಟಿನ್ಯೂ ಯುವರ್ ಬ್ಯಾಕಪ್ ಮೇಲೆ ನೀವು ಈ ರೀತಿಯಾಗಿ ಕೊಡಬೇಕಾಗುತ್ತೆ. ಈ ರೀತಿಯಾಗಿ ಸಂಪೂರ್ಣವಾಗಿ ಲೋಡ್ ಆಗುತ್ತೆ. ಲೋಡ್ ಆದ ನಂತರ ಯಾವ ರೀತಿಯಾಗಿ ಬರುತ್ತೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇದನ್ನು ಸಂಪೂರ್ಣವಾಗಿ ಇದು ಆದ ನಂತರ ಸಂಪೂರ್ಣವಾಗಿ ಬ್ಯಾಕಪ್ ಲೋಡ್ ಆಗ್ತದೆ ಫ್ರೆಂಡ್ಸ್. ಲೋಡ್ ಆದ ನಂತರ ಯಾವ ರೀತಿಯಾಗಿ ಇದಾಗುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ನಾನು ನಿಮಗೆ SMS ಕ್ಲೌಡ್ ಬ್ಯಾಕಪ್ ಹಾಕಿರೋಣ ಅದರಿಂದ ಹೊರಬರಬೇಕಾಗುತ್ತೆ. ಅದರಿಂದ ಹೊರಬಂದ ನಂತರ ಈ ಫೋಟೋಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇದನ್ನು ಎನೇಬಲ್ ಮಾಡಿಟ್ಕೊಳ್ಬೇಕಾಗುತ್ತೆ. ನೀವು ಆಟೋಸ್ಗೆ ಇದನ್ನು ಎನೇಬಲ್ ಮಾಡಿಕೊಟ್ಟು ಇಟ್ಟುಕೊಂಡು ಕಾಂಟ್ಯಾಕ್ಟ್ಸ್ ಎನೇಬಲ್ ಮಾಡಿಬಿಡುತ್ತೆ. ನೀವು ರೆಕಾರ್ಡಿಂಗ್ ಯಾವುದಾದ್ರು ಫೋನ್ ರೆಕಾರ್ಡಿಂಗ್ ಮಾಡ್ತಿರ್ತೀರೋ ಅದು ರೆಕಾರ್ಡಿಂಗ್ ಬೇಕಂದರೆ ಇದನ್ನು ಆಫ್ ಆನ್ ಇಟ್ಕೊಳ್ಳಿ. ಪ್ರೈವೇಟ್ ಶಿಪ್ ನೀವು ಬೇಕಾದ್ರೆ ಆನ್ ಇಟ್ಕೋಬೋದು. ಸ್ವೈಪೈ ಮತ್ತು ನೀವು ಬ್ರೌಸ್ ಹಿಸ್ಟ್ರಿ ಏನಾದರೂ ಇಟ್ಕೊಂಡ್ರೆ ಇಟ್ಕೋಬೋದು. ಈ ರೀತಿಯಾಗಿ ನೀವು ಕ್ಲೌಡ್ ಬ್ಯಾಕಪ್ ಮೂಲಕ ನೀವು ನಿಮ್ಮ ಫೋನಿನ ಹಿಸ್ಟ್ರಿ ಮತ್ತು ಡಿಲೀಟ್ ಮಾಡಿರೋದನ್ನು ರಿಕವರ್ ಮಾಡಿಕೊಳ್ಳಬಹುದು ಫ್ರೆಂಡ್ಸ್. ಈ ರೀತಿಯಾಗಿ ನೀವು ಹಿಸ್ಟ್ರಿಯನ್ನು ರಿಕವರ್ ಮಾಡ್ಕೊಳ್ಬೋದು ಫ್ರೆಂಡ್ಸ್. ನೋಡಿದ್ರೆ ಫ್ರೆಂಡ್ಸ್, ಯಾವ ರೀತಿ ನೀವು ನಿಮ್ಮ ಫೋನಲ್ಲಿ ಡಿಲೀಟ್ ಆಗಿರೋ ಮೆಸೇಜ್, ಡಿಲೀಟ್ ಆಗಿರೋ ವಿಡಿಯೋ ಮತ್ತು ಡಿಲೀಟ್ ಆಗಿರೋ ಫೋಟೋನು ಮತ್ತು ಯಾವ ರೀತಿ ಡಿಲೀಟ್ ಆಗಿ ಯಾವುದೇ ಹಿಸ್ಟ್ರಿ ಇರಲಿ, ಯಾವುದೇ ರೀತಿ ಫೋಟೋ ಇರಲಿ, ಯಾವುದೇ ರೀತಿ ವಿಡಿಯೋ ಇರಲಿ, ಯಾವುದೇ ರೀತಿ ಮೆಸೇಜ್ ಇರಲಿ, ಯಾವ ರೀತಿ ರಿಕವರ್ ಮಾಡ್ಕೊಳ್ಳೋದು ಮತ್ತು ಯಾವುದೇ ಸಿಂಪಲ್ ಟ್ರಿಕ್ನಿಂದ ಫೋನ್ ಸೆಟ್ಟಿಂಗ್ನಲ್ಲಿ ಯಾವ ರೀತಿ ರಿಕವರ್ ಮಾಡ್ಬೋದು ಅಂತ ನೋಡಿದ್ರೆ ಫ್ರೆಂಡ್ಸ್. ಹಾಗಾದರೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಇನ್ನೂವರೆಗೆ ಆದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ನ ಎನೇಬಲ್ ಮಾಡಿಬಿಡಿ ಫ್ರೆಂಡ್ಸ್. ಇದೇ ರೀತಿ ಹೊಸ ವಿಡಿಯೋಗಳು ಅಪ್ಡೇಟ್ ಆಗಿ ಫ್ರೆಂಡ್ಸ್. ನೀವು ಫೇಸ್ಬುಕ್ ಪೇಜಲ್ಲಿ ನೋಡ್ತೀರಿ, ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ, ಹಾಗೆ ಪಕ್ಕದ ಬೆಲ್ಲೈಕನ್ನ ಎನೇಬಲ್ ಮಾಡಿಬಿಡಿ. ಇದೇ ರೀತಿ ಹೊಸ ವಿಡಿಯೋಗಳು ಅಪ್ಡೇಟ್ ಆಗಿ ಫ್ರೆಂಡ್ಸ್. ನಾನು ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋ ಮಾಡಬೇಕಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ನಾನು ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋ ಮಾಡಿ ಫ್ರೆಂಡ್ಸ್. ವಿಡಿಯೋ ಹೇಗೆ ಅನಿಸ್ತಾ ಅಂತ ಒಂದು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ವಿಡಿಯೋ ನಿಮ್ಮ ಫ್ಯಾಮಿಲಿ ರಿಲೇಟಿವ್ ಮತ್ತು ಫ್ರೆಂಡ್ಸಲ್ಲಿ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ಫ್ರೆಂಡ್ಸ್ ವಾಚಿಂಗ್ ಕೊಡಿ ಫ್ರೆಂಡ್ಸ್. ಇದೇ ರೀತಿ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ ಫ್ರೆಂಡ್ಸ್.